ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಒಂದು ಸೆನ್ಸೇಷನಲ್ ಸುದ್ದಿ ಇದೆ, ನೋಡ್ತಾ ಹೋಗೋಣ. ಆ ದೊಡ್ಡ ನಾಯಕ, ಆ ಒಂದು ಟೀಮ್, ಆ ಒಂದು ರಿಪೋರ್ಟ್ ಏನ್ ಹೇಳುತ್ತೆ ಹಾಗಾದ್ರೆ? ಡೆಲ್ಲಿಯಿಂದಲೇ ಸ್ಕೆಚ್, ನಾಯಕನೇ ಬಿಗ್ ಟಾರ್ಗೆಟ್, ಬಿಗ್ ಗೇಮ್. ಕುರ್ಚಿ ಫೈಟ್ ಮಧ್ಯ ಹೈಕಮಾಂಡ್ ಕದ ತಟ್ಟಿದ್ದು ಯಾರು ಹಾಗಾದ್ರೆ? ರಾಜ್ಯ ರಾಜಕೀಯದ ಕುರ್ಚಿಗೆ ಸಂಬಂಧಪಟ್ಟಂತಹ ಸೆನ್ಸೇಷನಲ್ ಸುದ್ದಿಯನ್ನ ನೋಡ್ತಾ ಹೋಗೋಣ. ಆ ದೊಡ್ಡ ನಾಯಕ, ಆ ಒಂದು ಟೀಮ್, ಆ ಒಂದು ರಿಪೋರ್ಟ್ ಏನ್ ಹೇಳುತ್ತೆ ಹಾಗಾದ್ರೆ? ದೆಹಲಿಯಿಂದಲೇ ಸ್ಕೆಚ್, ಆ ನಾಯಕನೇ ಟಾರ್ಗೆಟ್, ಬಿಗ್ ಗೇಮ್. ಏನದು ಹಾಗಾದ್ರೆ? ಕುರ್ಚಿ ಫೈಟ್ ಮಧ್ಯ ಹೈಕಮಾಂಡ್ ಕದ ತಟ್ಟಿದ್ ಯಾರು? ಆ ಶಾಸಕರ ಮನವಿಗೆ ಸ್ಪಂದಿಸಿದ ಆ ನಾಯಕ ಯಾರು? ಗ್ಯಾರಂಟಿ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಇನ್ಸೈಡ್ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ಸಿಎಂ ಡಿಸಿಎಂ ಬಣಗಳ ನಡುವೆ ಸಿಎಂ ಕುರ್ಚಿಗಾಗಿ ಫೈಟ್ ನಡೀತಾ ಇರೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಈ ತಟಸ್ಥ ಶಾಸಕರಿಂದ ಹೈಕಮಾಂಡ್ ಮಧ್ಯ ಪ್ರವೇಶಕ್ಕೆ ಮನವಿ ಹೋಗಿದೆ. ತಟಸ್ಥ ಶಾಸಕರ ಮನವಿಗೆ ಹೈಕಮಾಂಡ್ ಸ್ಪಂದಿಸಿದೆ. ಕೊನೆಗೂ ಕೂಡ ಕುರ್ಚಿ ಫೈಟ್ಗೆ ಬ್ರೇಕ್ ಹಾಕೋಕೆ ಆ ನಾಯಕನ ಎಂಟ್ರಿ ಆಗ್ತಾ ಇದೆ ಅಂತೆ. ಹಾಗಾದ್ರೆ ಯಾರು ಆ ಮಹಾನ್ ನಾಯಕ? ಒಂದು ಟೀಮ್ ಮೂಲಕ ಮಾಹಿತಿ ಸಂಗ್ರಹ ಮಾಡೋಕೆ ರಾಹುಲ್ ಗಾಂಧಿ ಪ್ರಯತ್ನ ಪಡ್ತಾ ಇದ್ದಾರಂತೆ. ಯಾವ ಬಣದ ಸಾಮರ್ಥ್ಯ ಎಷ್ಟು ಅಂತ ಮಾಹಿತಿ ಸಂಗ್ರಹ ಆಗಬೇಕಾಗಿದೆ ಅವ್ರಿಗೀಗ. ಯಾವ ಗುಂಪು ಏನ್ ಹೇಳಿಕೆ ಕೊಡ್ತಾ ಇದೆ? ದಲಿತ ಸಿಎಂ ಕೂಗು ಹೇಗಿದೆ? ಯಾರ ಪರ ಎಷ್ಟು ಜನ MLA-ಗಳಿದ್ದಾರೆ? ನಾಯಕತ್ವ ಬದಲಾವಣೆ ಆದ್ರೆ ಆಗುವಂತಹ ಸಾಧಕ ಬಾಧಕ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಏನು? ಪಕ್ಷಕ್ಕೆ ಏನಾದ್ರು ಡ್ಯಾಮೇಜ್ ಆಗುತ್ತಾ? ರಾಜ್ಯದಲ್ಲಿರುವ ಟ್ರೆಂಡ್ ಏನು? ಇದೆಲ್ಲದ್ರ ಬಗ್ಗೆ ರಾಗ ಕಳಿಸ್ತಾ ಇರುವ ಆ ಒಂದು ಟೀಮ್ ಮಾಹಿತಿ ಸಂಗ್ರಹಿಸ್ತಾ ಇದೆಯಂತೆ. ಈಗ ಆ ರಿಪೋರ್ಟ್ ಆಧರಿಸಿ ಉಭಯ ನಾಯಕರಿಗೆ ಫೋನ್ ಮಾಡ್ತಾರೆ. ಬಹುತೇಕ ಈ ತಿಂಗಳ ಕೊನೆಗೆ ಕರೆಸ್ಕೊಳ್ಬಹುದು ಇಬ್ರು ಕೂಡ ಅನ್ನುವಂತಹ ಮಾಹಿತಿ. ಇದು ಈ ರೀತಿಯಾಗಿ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ರಾಜ್ಯದ ನಾಡಿ ಮಿಡಿತ ಅಂಡ್ ಇಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು, ರಾಜಕೀಯದ ಟ್ರೆಂಡ್ ಇರುವಂತಹ 224ರಲ್ಲಿ ಇವ್ರು ತಗೊಂಡಂತಹ 134 ಸೀಟ್, ಅದರಲ್ಲಿ MLA-ಗಳು ಯಾರ ಪರವಾಗಿ ಹೆಚ್ಚಿದ್ದಾರೆ. ಇನ್ ಕೇಸ್ ಕೊಟ್ಟ ಮಾತಿನಂತೆ DK ಶಿವಕುಮಾರ್ನ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಉಳಿದಂತಹ ಬಣ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತೆ? ಸಿದ್ದರಾಮಯ್ಯ ಅವರ ತಂತ್ರಗಾರಿಕೆ ಏನಾಗಿರ್ಬೋದು? ಇನ್ ಕೇಸ್ ಕೊಡ್ಲಿಲ್ಲ, ಸಿದ್ದರಾಮಯ್ಯ ಅವ್ರನ್ನೇ ಮುಂದುವರ್ಸಿದ್ವಿ ಅಂತ ಅನ್ಕೊಳ್ಳಿ, DK ತಮ್ಮ ನಿರ್ಧಾರವನ್ನು ಏನಾದ್ರೂ ಚೇಂಜ್ ಮಾಡ್ಕೋಬೋದಾ? ಬೇರೆ ಹಾದಿಯ ನೀಡಿಬಹುದಾ? ಏನೇನಾಗ್ಬೋದು ಅಂದ್ರೆ ಅದೊಂದು ರೀತಿ ಬುಟ್ಟಿಯೊಳಗಿರುವ ಹಾವು, ಮುಟ್ಟಿದ್ರೆ ಕಚ್ಚುತ್ತಾ ಅಥವಾ ಸುಮ್ಮನೆ ಮಲಗುತ್ತಾ ಗೊತ್ತಿಲ್ಲ. ಅದೀಗ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಅವರು ಅಥವಾ ಹೈಕಮಾಂಡ್ ಇದ್ರ ಬಗ್ಗೆ ಈಗ ಒಂದು ರಿಸರ್ಚ್ ಮಾಡಬೇಕು. ಹಾಗಾಗಿ ಒಂದು ಟೀಮ್ ಅನ್ನ ಕಳಿಸಿದ್ಯಂತೆ. ಏಕಾಏಕಿ ಬನ್ರಿ ನೀವಿಬ್ರು ಡೆಲ್ಲಿಗೆ, ನೀವು ಬಿಟ್ಕೊಡ್ರಿ ಅವರಿಗೆ, ನೀವು ತಗೊಳ್ರಿ, ಹೋಗಿ ಕುತ್ಕೊಳ್ರಿ ಅಂತ ಹೇಳಕ್ಕಾಗಲ್ಲ. ಇಬ್ರು ಕೂಡ ಪ್ರಬಲ ನಾಯಕರು. ಹಾಗಾಗಿ DK ಶಿವಕುಮಾರ್ ಅವರ CM ಭವಿಷ್ಯ ಈ ತಿಂಗಳ ಕೊನೆಯಲ್ಲಿ ಗೊತ್ತಾಗೋ ಸಾಧ್ಯತೆ ಇದೆ.